ಹಲೋ ಹಾಯ್ ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ ನಾನು ಹಾಕುವಂಥ ಎಲ್ಲ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಬಂದಾಗ ನೀವು ನನಗೆ ಹೆಚ್ಚಿನ ಪ್ರೋತ್ಸಾಹನ ಕೊಡ್ತಾ ಹೋಗ್ಬೋದು ಫ್ರೆಂಡ್ಸ್ ನಿಮ್ಮ ಪ್ರೋತ್ಸಾಹದಿಂದ ನಾನು ಮತ್ತೆ ಒಳ್ಳೆ ವಿಡಿಯೋಸ್ಗಳನ್ನು ಹಾಕಲು ಮೋಟಿವೇಶನ್ ಆದಂಗೆ ಆಗುತ್ತೆ ಅದರಿಂದ ನಾನು ಕೇಳ್ಕೊತಾ ಇದ್ದೀನಿ ಮತ್ತೆ ನೋಡ್ತಾ ಹಾಗೆ ಲೈಕ್ ಮಾಡ್ತಾ ಹೋಗಿ ಲೈಕ್ ಮಾಡದೇ ಇದ್ದರೆ ಪ್ಲೀಸ್ ಫ್ರೆಂಡ್ಸ್ ನಾವು ಈಗ ಯೂಟ್ಯೂಬ್ ಜರ್ನಿನ ಸ್ಟಾರ್ಟ್ ಮಾಡ್ಕೊಂಡು ನಾವು ವ್ಯೂಸ್ಗೋಸ್ಕರ ಮತ್ತು ಸಬ್ಸ್ಕ್ರೈಬ್ಗೋಸ್ಕರ ತುಂಬಾ ವೆಯ್ಟ್ ಮಾಡ್ತಾ ಇರ್ತೀವಿ ಆಲ್ರೆಡಿ ತುಂಬ ಮೊನೆಟೈಸೇಷನ್ ಆನ್ ಆಗಿರೋರಿಗೂ ಗೊತ್ತಿದೆ ಯೂಟ್ಯೂಬ್ ಜರ್ನಿ ಎಷ್ಟು ಕಷ್ಟ ಇದೆ ಅಂತ ಮತ್ತು ಈಗ ಯೂಟ್ಯೂಬ್ ಮಾಡ್ತಿರೋರಿಗೂ ಗೊತ್ತಿದೆ ತುಂಬಾ ಕಷ್ಟ ಇದೆ ಅಂತ ಹೇಳಿ ಅಂಥ ಟೈಮಲ್ಲಿ ನಾವೇನು ಮಾಡಬೇಕು ಅಂತ ಅಂದರೆ ಸಬ್ಸ್ಕ್ರೈಬ್ಗೋಸ್ಕರ ನಾವು ಏನಾದರೂ ಒಂದು ಟ್ರಿಕ್ಸ್ಗಳನ್ನು ಯೂಸ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇರ್ತೀವಿ ಅವೆಲ್ಲವನ್ನು ಏನು ಮಾಡಬೇಡಿ ಅಂತ ಹೇಳಿ ನಿಮ್ಮ ಹತ್ರ ನಾನು ಕೇಳ್ಕೊತೀನಿ ಯಾಕಂತಂದರೆ ಚಾನಲ್ಗಳಿಗೆ ಪ್ರಾಬ್ಲಮ್ ಆಗ್ಬೋದು ಅದರಿಂದ ಹೇಳ್ತಾ ಇದ್ದೀನಿ ಈಗ ನಾನು ಹೇಳ್ತಿರುವಂಥ ಟಿಪ್ಪನ್ನು ನೀವು ಫಾಲೋ ಮಾಡಿದರೆ ಯಾವುದೇ ಕಾರಣಕ್ಕೂ ಕೂಡ ನೀವು ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ಮಾಡದೇ ಇರೋಕ್ಕಾಗಲ್ಲ ಕಂಪ್ಲೀಟ್ ಮಾಡ್ತೀರಾ ಒಂದು ದಿನಕ್ಕೆ 100 ಸಬ್ಸ್ಕ್ರೈಬರ್ ಅಂದರೂ ಕಂಪ್ಲೀಟ್ ಮಾಡ್ತೀರಾ ನೋಡಿ ಬನ್ನಿ ಯಾವ ರೀತಿ ನಾನು ಮಾಡ್ತೀನಿ ಅಂತ ಹೇಳಿಬಿಟ್ಟು ವಿಡಿಯೋದಲ್ಲಿ ನಿಮಗೆ ಮುಂದೆ ತೋರಿಸ್ತಾ ಹೋಗ್ತೀನಿ ಫ್ರೆಂಡ್ಸ್ ನಾನು ತೋರಿಸೋವಂಥ ಸೆಟ್ಟಿಂಗ್ ಬಂದುಬಿಟ್ಟು ಲೈವ್ ಚಾಟಲ್ಲಿ ನಾವು ಲೈವ್ ಮಾಡ್ತಾ ಇರ್ತೀವಿ ಲೈವ್ ಮಾಡ್ತಿರ್ಬೇಕಾದ್ರೆ ವ್ಯೂಸ್ಗೋಸ್ಕರ ಕಾಯ್ತಾ ಇರ್ತೀವಿ ಜನ ಬರಲಿ ನೋಡಲಿ ಅಂತ ಯಾರೂ ಕೂಡ ಬರಲ್ಲ ಆಗ ನಾವೇನು ಮಾಡಬೇಕು ಈ ಬರಲ್ಲ ಯಾಕೆ ಅಂತ ಅಂದರೆ ಅವರಿಗೆ ಅಷ್ಟೊಂದು ನೋಟಿಫಿಕೇಷನ್ ಹೋಗಿರಲ್ಲ ಅದರಿಂದ ಮತ್ತೆ ನಾವು ಹಳೆ ಸಬ್ಸ್ಕ್ರೈಬರನ್ನೇ ಕಾಯ್ಕೊಂಡು ಬರಲಿ ಅಂತ ಹೇಳಿ ಕಾಯ್ಕೊಂಡು ಕೂತ್ಕೊಂಡ್ರೆ ಅವ್ರು ಬರಲ್ಲ ಅದರಿಂದ ನಾನು ತೋರಿಸ್ತಾ ಹೋಗ್ತೀನಿ ಬನ್ನಿ ಹೊಸ ಸಬ್ಸ್ಕ್ರೈಬ್ಗಳನ್ನು ನಾವು ಹೇಗೆ ಒಂದು ದಿನಕ್ಕೆ 100 ಸಬ್ಸ್ಕ್ರೈಬ್ ಬರೋ ಹಾಗೆ ಹೇಗೆ ಮಾಡಬೇಕು ಅಂತ ಹೇಳಿಬಿಟ್ಟು ನಾವು ಲೈವ್ ಚಾಟಲ್ಲಿ ನಿಮಗೆ ನಾನು ತೋರಿಸ್ತಾ ಹೋಗ್ತೀನಿ ಆ ಸೆಟ್ಟಿಂಗ್ನ ನೀವು ಆನ್ ಮಾಡ್ಕೊಳ್ಳಿ ಪಕ್ಕ 100% ಅಂತರೂ ಬಂದೇ ಬರ್ತಾರೆ ನಿಮ್ಮ ಲೈವ್ಗೆ ಸಬ್ಸ್ಕ್ರೈಬರ್ ಅಂತ ಹೇಳಿಬಿಟ್ಟು ನಿಮಗೆ ತೋರಿಸ್ತಾ ಹೋಗ್ತೀನಿ ಬನ್ನಿ ಫ್ರೆಂಡ್ಸ್ ನಾನು ಟೈಟಲ್ ಬಂದುಬಿಟ್ಟು ಇಲ್ಲಿ ಹಾಕ್ತಾ ಇದ್ದೀನಿ ನೋಡಿ ಹೌ ಟು ಇನ್ಕ್ರೀಸ್ ಸಬ್ಸ್ಕ್ರೈಬರ್ 100 ಪರ್ ಡೇ ಅಂತ ಹಾಕ್ತಾ ಇದ್ದೀನಿ ಆವಾಗ ಏನು ಮಾಡ್ತಾರೆ ಈಗ ಹೊಸದಾಗಿ ಚಾನಲ್ಗಳನ್ನು ಓಪನ್ ಮಾಡ್ಕೊಂಡಿರ್ತಾರೆ ಸಬ್ಸ್ಕ್ರೈಬರ್ 1 2 ಮಾಡ್ಕೊಳ್ತಾ ಇರ್ತಾರೆ ಅವರಿಗೆ ಲೈವ್ ಚಾಟಲ್ಲಿ ಹೋದಾಗ ಒಂದು 50 ಕಂಪ್ಲೀಟ್ ಆಗಿರುತ್ತೆ ಮತ್ತು ಸಬ್ಸ್ಕ್ರೈಬರ್ ಬೇಕಾಗಿರುತ್ತೆ ಅವರಿಗೆ ಅದಕ್ಕೆ ಲೈವ್ ಚಾಟಿಗೆಲ್ಲ ಬಂದಿರ್ತಾರೆ ಅವ್ರು ಇದನ್ನು ನೋಡ್ತಾರೆ ಮತ್ತು ಇಲ್ಲಾಂದರೆ ಕೆಲವರು ಕೂಡ ಈಗ ನಮ್ಮ ಸಬ್ಸ್ಕ್ರೈಬರ್ ಕೂಡ ನೋಡಿಕೊಂಡು ಈ ಲೈವ್ ಚಾಟಿಗೆ ಜಾಯಿನ್ ಆಗ್ತಾರೆ ನಂತರ ಕೆಳಗಡೆ ಬಂದರೆ ಅಲ್ಲಿ ಪಬ್ಲಿಕ್ಕು ಮತ್ತು ಅನ್ಲಿಸ್ಟೆಡ್ ಅಂತ ಇದೆ ಅದರಲ್ಲಿ ನಾವೇನು ಚೂಸ್ ಮಾಡ್ಕೋಬೇಕಂತ ಅಂದರೆ ಪಬ್ಲಿಕ್ನ ಚೂಸ್ ಮಾಡ್ಕೋಬೇಕಾಗುತ್ತೆ ಪಬ್ಲಿಕ್ ಮಾಡ್ಕೊಂಡು ಇಟ್ಕೊಂಡಿರೋಣ ನಂತರ ನಾವು ಮತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸಿಗೆ ಹೋಗಬೇಕಾಗುತ್ತೆ ಮೊದಲು ನಾವು ಟೈಟಲ್ನ ಕಾಪಿ ಮಾಡ್ಕೊಳ್ಳೋಣ ಕಾಪಿ ಮಾಡ್ಕೊಂಡಾದ್ಮೇಲೆ ನಾವೇನು ಮಾಡೋಣ ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸೇಮ್ ಏನಿದೆ ಟೈಟಲ್ ಅದನ್ನೇ ನಾವು ಅಲ್ಲಿ ಪೇಸ್ಟ್ ಮಾಡೋಣ ಫ್ರೆಂಡ್ಸ್ ನಂತರ ನಾನು ಅಡ್ವಾನ್ಸ್ ಸೆಟ್ಟಿಂಗ್ಸನ್ನು ನಾನು ಓಪನ್ ಮಾಡ್ತಾ ಇದ್ದೀನಿ ಅಡ್ವಾನ್ಸ್ ಸೆಟ್ಟಿಂಗ್ಸ್ನ ಓಪನ್ ಮಾಡಿಬಿಟ್ಟು ಮೊನೆಟೈಸೇಷನ್ ಆನ್ ಆಗಿದ್ರೆ ಆನ್ ಮಾಡ್ಕೋಬೇಕು ಆಫ್ ಇದ್ದರೆ ಓಕೆ ಏನೂ ಇಲ್ಲ ಪ್ರಾಬ್ಲಮ್ಮು ನಿಮ್ಮದೇನಾದರೂ ಮೊನೆಟೈಸೇಷನ್ ಆನ್ ಆಗಿದ್ರೆ ಅದನ್ನು ಆನ್ ಮಾಡ್ಕೊಳ್ಳೇಬೇಕು ನಂತರ ಬಂದುಬಿಟ್ಟು ನೋಡಿ ಫ್ರೆಂಡ್ಸ್ ನಾನು ಮತ್ತೆ ಲೈವ್ ಚಾಟಿಗೆ ಹೋಗ್ತೀನಿ ಅಲ್ಲಿ ಅದರಲ್ಲಿ ಮತ್ತೆ 2 ಸೆಟ್ಟಿಂಗ್ಸ್ ಇದೆ ನೋಡಿ ಮೇಡ್ ಫಾರ್ ಕಿಡ್ಸ್ ಅಂತ ಇದೆ ನಾಟ್ ಮೇಡ್ ಫಾರ್ ಕಿಡ್ಸ್ ಅಂತ ಇದೆ ಅದರಲ್ಲಿ ನಮಗೆ ಏನು ಅಪ್ಲಿಕೇಬಲ್ ಇದೆ ನಾವು ಕಿಡ್ಸ್ಗೋಸ್ಕರ ಅದು ಮಾಡ್ತಿದ್ರೆ ಕಿಡ್ಸಿಗೆ ಅಂತ ಅಪ್ಲೈ ಮಾಡ್ಕೋಬೇಕು ಇಲ್ಲ ನಾವು ನಾರ್ಮಲ್ ಆಗಿದೆ ಅಂತ ಅಂದರೆ ನಾಟ್ ಮೇಡ್ ಫಾರ್ ಕಿಡ್ಸ್ ಅಂತ ಹೇಳಿಬಿಟ್ಟು ನಾವು ಅದನ್ನು ಅಪ್ಲೈ ಮಾಡಬೇಕಾಗುತ್ತೆ ನಂತರ ಬಂದುಬಿಟ್ಟು ನೋಡಿ ಫ್ರೆಂಡ್ಸ್ ಇಲ್ಲಿ ಪೆನ್ಸಿಲ್ ಮಾರ್ಕ್ ತೋರಿಸ್ತಿರೋ ಹತ್ರ ಬಂದುಬಿಟ್ಟು ನಾವೇನು ಮಾಡಬೇಕು ತಮ್ಲೈನ್ನ ಅಪ್ಲೋಡ್ ಮಾಡಬೇಕು ತಮ್ಲೈನ್ ತುಂಬ ಕ್ರಿಯೇಟಿವ್ ಆಗಿರಬೇಕು ಏನಪ್ಪ ಅಂತ ಅಂದರೆ ಈಗ ನಾವು ಏನು ಟಾಪಿಕ್ ಮಾಡ್ತಾ ಇದ್ದೀವಿ ಆ ವಿಷಯದ ಬಗ್ಗೆ ಏನು ಮಾತಾಡ್ತಿದ್ದೀವಿ ಆ ವಿಷಯದ ಬಗ್ಗೆನೇ ನಾವು ಅಲ್ಲಿ ತಮ್ಲೈನ್ನ ಹಾಕಿರಬೇಕು ಅವರಿಗೆ ಮೋಟಿವೇಶನ್ ಆಗುವಂಥ ತಮ್ಲೈನ್ ಇರಬೇಕು ಯಾಕಂತ ಅಂದರೆ ನಾವು ತಮ್ಲೈನ್ ನೋಡಿದ ತಕ್ಷಣ ತಾನೇ ನಮಗೆ ವ್ಯೂಸ್ ಹೆಚ್ಚಿಗೆ ಆಗೋದು ಮತ್ತು ನಮ್ಮ ವೀಡಿಯೋಸ್ಗಳನ್ನು ನೋಡೋದು ಅದರಿಂದ ತಮ್ಲೈನ್ ಸ್ವಲ್ಪ ಚೆನ್ನಾಗಿರಲಿ ಅಂತ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ ನಂತರ ಮತ್ತೆ ನಾವು ಗೋ ಲೈವಿಗೆ ಅಂತ ಹೇಳಿ ನಾನು ಹೋಗ್ತಾ ಇದ್ದೀನಿ ಲೈವ್ ಚಾಟಿಗೆ ಕನೆಕ್ಟ್ ಆಗ್ತಾ ಇದ್ದೀನಿ ನೋಡಿ ಕನೆಕ್ಟ್ ಆದ ನಂತರ ನೋಡಿ ಅಲ್ಲಿ ಆಪ್ಷನ್ಸ್ಗಳಿದ್ದಾವೆ ಮ್ಯೂಟ್ ಇದೆ ಮತ್ತು ಹೈಲೈಟನ್ನೆಲ್ಲಾದರೂ ಸೇವ್ ಮಾಡಬೇಕಂದ್ರೆ ಸೇವ್ ಮಾಡ್ಕೊಳ್ಬೋದು ಆ ಥರ ಇದೆ ಕೆಳಗಡೆ ಬಂದುಬಿಟ್ಟು ಮೆಸೇಜ್ ಟೈಪ್ ಇದೆ ನೋಡಿ ಫಿಲ್ಟರ್ ಮೆಸೇಜ್ ಅಂತ ಇದೆ ಕೆಳಗಡೆ ಇನ್ನೊಂದು ಆಪ್ಷನ್ ಇದೆ ಆ ಆಪ್ಷನ್ನ ನಾನು ಕ್ಲಿಕ್ ಮಾಡ್ಕೊಂಡಾದ ತಕ್ಷಣ ಅಲ್ಲಿ ಏನು ಆಫ್ ಇದೆ ಏನು ಆನ್ ಇದೆ ಅಂತ ಹೇಳಿ ಇಲ್ಲಿ ಇಂಪಾರ್ಟೆಂಟ್ ಇರೋದು ಅಂದ್ರೇ ಇಲ್ಲಿ ನೀವು ಸೆಟ್ಟಿಂಗ್ನ ಆನ್ ಮಾಡಿಕೊಂಡ್ರೆ ನೀವು ನಿಮ್ಮ ಒಂದು ದಿನಕ್ಕೆ 100 ಸಬ್ಸ್ಕ್ರೈಬರ್ನ ನೀವು ಇನ್ಕ್ರೀಸ್ ಮಾಡ್ಕೋಬೋದು ಅಂತ ನಾನು ಹೇಳ್ತೀನಿ ಸಬ್ಸ್ಕ್ರೈಬ್ನ ಸೆಲೆಕ್ಟ್ ಮಾಡ್ಕೊತೀನಿ ಅದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನಮಗೆ ಒಂದು ದಿನಕ್ಕೆ 100 ಸಬ್ಸ್ಕ್ರೈಬರ್ ಬಂದೇ ಬರ್ತಾರೆ ಅಂತ ಹೇಳಿ
ನಂಬಿಕೆಯಿಂದ ನಾನು ಹೇಳ್ತಾ ಇದ್ದೀನಿ. ನಾನು ಕೂಡ ಇದನ್ನು ಟ್ರೈ ಮಾಡಿದ್ದೆ, ನಂದು ಕೂಡ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದೆ. ನಾನು ಕೂಡ ಇದನ್ನು ಎಕ್ಸ್ಪೆರಿಮೆಂಟ್ ಮಾಡಿಬಿಟ್ಟೆ ನಿಮಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಈ ಥರ ಮಾಡಿ, ಇಲ್ಲ ನಾವು ಅದನ್ನು ಮಾಡ್ಕೊಳ್ಳಲ್ಲ, ಬರೀ ಎನಿವನ್ ಮಾಡಿಕೊಂಡು ಸುಮ್ಮನೆ ಲೈವ್ ಆನ್ ಮಾಡ್ಕೊಂಡು ಕುತ್ಕೊತೀವಂತ ಅಂದರೆ ಯಾರು ಕೂಡ ವ್ಯೂಸ್ ಆಗಲ್ಲ ಫ್ರೆಂಡ್ಸ್. ಯಾರು ಬರೋದೇ ಇಲ್ಲ, ಬಂದು ನೋಡ್ತಾರೆ ಹೋಗ್ತಾರೆ, ಲೈಕ್ ಕೂಡ ಮಾಡಲ್ಲ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಲ್ಲ. ಅದರಿಂದ ನಾನು ಹೇಳ್ತಾ ಇದ್ದೀನಿ, ನಮಗೆ ಹೊಸ ಸಬ್ಸ್ಕ್ರೈಬರ್ಗಳು ಬರ್ತಾ ಇರಬೇಕು ಅಂತ ಅಂದರೆ ನಾವು ಅದನ್ನು ಕ್ಲಿಕ್ ಮಾಡಿಕೊಂಡು ಲೈವ್ ಚಾಟಿಗೆ ಹೋಗಬೇಕು. ಆವಾಗ ಮಾತ್ರ ನಮ್ಮ ಚಾನಲ್ ಗ್ರೋ ಆಗೋಕ್ಕೆ ಸಾಧ್ಯ, ನಮ್ಮ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡಲಿಕ್ಕೆ ಸಾಧ್ಯ ಅಂತ ನಾನು ನಿಮ್ಮಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಟೈಟಲ್ ಕೂಡ ಜನರಿಗೆ ಉಪಯುಕ್ತವಾಗುವಂಥ ಟೈಟಲ್ ಹಾಕಿದರೆ ಖಂಡಿತ ಬಂದೇ ಬರ್ತಾರೆ, ಸಬ್ಸ್ಕ್ರೈಬ್ ಮಾಡೇ ಮಾಡ್ತಾರೆ. ಅದರಿಂದ ಟೈಟಲ್ನ ನೀವು ಒಳ್ಳೆ ಟೈಟಲ್ನ ಚೂಸ್ ಮಾಡ್ಕೊಳ್ಳಿ. ನಿಮ್ಮ ಏನು ಟಾಪಿಕ್ ತೊಗೊಂಡಿರ್ತಾರೆ ಅದರ ಹಾಗೇ ಇರಲಿ ಫ್ರೆಂಡ್ಸ್. ನಂತರ ಚಾನಲಿಗೆ ಬನ್ನಿ. ಚಾನಲಿಗೆ ಬಂದುಬಿಟ್ಟು ಅಲ್ಲಿ ಕಮ್ಯುನಿಟಿ ಅಂತ ಇದೆ ಅಲ್ವಾ, ಅಲ್ಲಿ ಹೋಗಿ ಪೋಸ್ಟ್ ಮಾಡಿ ನಾನು ಇವತ್ತು ಈ ಥರ ಟಾಪಿಕ್ ಮೇಲೆ ನಾನು ಲೈವ್ನ ಮಾಡ್ತಾ ಇದ್ದೀನಿ ಅಂತ ಹೇಳಿ ಅಲ್ಲಿ ಥಂಬ್ನೈಲ್ನು ಹಾಕ್ಬಿಟ್ಟು ಮೇಲೆ ಪೇಸ್ಟ್ ಮಾಡಿಬಿಡಿ. ಅದು ನಾವೇನು ವಿಷಯದ ಬಗ್ಗೆ ಮಾಡ್ತಾ ಇದ್ದೀವಿ ಆ ವಿಷಯವನ್ನು ಅಲ್ಲಿ ಪೇಸ್ಟ್ ಮಾಡಿದರೆ ಖಂಡಿತವಾಗ್ಲೂ ಎಲ್ಲರೂ ಬಂದು ನಮಗೆ ಸಪೋರ್ಟ್ ಮಾಡ್ತಾರೆ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ತಾರೆ ಅಂತ ನಾನು ಅನ್ಕೊತೀನಿ. ಎಲ್ಲರೂ ಕೂಡ ಈ ರೀತಿಯೇ ಲೈವಲ್ಲಿ ಹೋಗಿ ಜಾಯಿನ್ ಆಗಿ ಅಂತ ನಿಮ್ಮಲ್ಲಿ ನಾನು ವಿನಂತಿ ಮಾಡ್ಕೊತೀನಿ. ಓಕೆ ಫ್ರೆಂಡ್ಸ್, ನಾನು ಇವತ್ತು ಮಾಡಿರುವಂಥ ವಿಡಿಯೋ ಹೇಗಿತ್ತು ಅಂತ ಹೇಳಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ಮತ್ತು ಏನಾದರೂ ಒಂದು ಮಿಸ್ಟೇಕ್ಸ್ ಮಾಡಿದ್ರೂ ಕೂಡ ಕಾಮೆಂಟ್ ಮಾಡಿ, ಓಕೆನಾ ಫ್ರೆಂಡ್ಸ್. ಒಂದು ಕಿವಿ ಮಾತು ಹೇಳಬೇಕು ಅಂತ ಅಂದರೆ, ನೀವು ಲೈವ್ ಮಾಡಬೇಕಂದ್ರೆ ಒಂದು ಸ್ಕೆಡ್ಯೂಲ್ ಹಾಕ್ಕೋಬೇಕಾಗುತ್ತೆ. ಅಂದರೆ ಬೆಳಗ್ಗೆ ಮಾಡ್ತೀರಂತ ಅಂದರೆ ಬೆಳಗ್ಗೆ 6ರಿಂದ 7 ಗಂಟೆ ಅಂತ ಅಂದ್ಕೊಂಡು ಅದೋ ಒಂದು ಸ್ಕೆಡ್ಯೂಲ್ ಇರಬೇಕು. ಮತ್ತು 3ರಿಂದ 4 ಗಂಟೆ ಅಂತ ಹೇಳಿ ಒಂದು ಸ್ಕೆಡ್ಯೂಲ್ ಇಟ್ಕೋಬೇಕು. ಮತ್ತು 6ರಿಂದ 7 ಗಂಟೆ ಅಂತ ಹೇಳಿ 3 ಸ್ಕೆಡ್ಯೂಲ್ಗಳನ್ನು ನೀವು ಹಾಕ್ಕೊಂಡ್ರೆ ನೀವು ವಾಚಿಂಗ್ ಅವರ್ಸ್ನು ಕಂಪ್ಲೀಟ್ ಮಾಡ್ತಾ ಹೋಗ್ಬೋದು, ಹಾಗೆ ಸಬ್ಸ್ಕ್ರೈಬರ್ ಕೂಡ ಕಂಪ್ಲೀಟ್ ಮಾಡ್ತಾ ಹೋಗ್ಬೋದು. ಅದರಿಂದ ಹೇಳ್ತಾ ಇದ್ದೀನಿ, ನಾವು ಯಾವಾಗ ಬೇಕಾವಾಗ ಹೋಗ್ಬಿಟ್ಟು ನಾವು ಲೈವ್ ಮಾಡ್ತೀವಿ ಅಂತ ಅಂದರೆ ಯಾರೂ ಕೂಡ ಬರಲ್ಲ. ಒಂದು ಸ್ಕೆಡ್ಯೂಲ್ ಮಾಡ್ಕೊಂಡು ಇಟ್ಕೊಂಡ್ರೆ ಎಲ್ಲರೂ ಕೂಡ ಜಾಯಿನ್ ಆಗ್ತಾರೆ, ಎಲ್ಲರೂ ಕೂಡ ನಮ್ಮನ್ನು ಪ್ರೋತ್ಸಾಹ ಕೊಡ್ತಾರೆ. ಅದರಿಂದ ಹೇಳ್ತಾ ಇರೋದು. ಓಕೆ ಫ್ರೆಂಡ್ಸ್, ಇದುವರೆಗೂ ನನ್ನ ಚಾನಲ್ನ ನೋಡಿದವರಿಗೆ ಎಲ್ರಿಗೂ ಕೂಡ ಧನ್ಯವಾದಗಳು. ಓಕೆ, ಬಾಯ್, ನಮಸ್ಕಾರ.